ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಕಡೆಯ ಪೂಜೆಯನ್ನು ಕೂಡ ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಸ್ತೆ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತೆ. ಒಟ್ಟು 10 ಕಡೆಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಪದ್ಮನಾಭನಗರದ ದೇವೇಗೌಡರ ನಿವಾಸದ ಹೊರಭಾಗದ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನೇನು ಪಾರ್ಥಿವವನ್ನ ಹೊರಗಡೆ ತೆಗೆದುಕೊಂಡು ಬರಲಾಗುತ್ತೆ ಅಂತ ಅನಿಸ್ತಾ ಇದೆ. ಹೂವಿನಿಂದ ಅಲಂಕಾರ ಮಾಡದಂತಹ ವಿಶೇಷ ವಾಹನವೂ ಕೂಡ ರೆಡಿಯಾಗಿದೆ. ಬೆಂಗಳೂರಿನಿಂದ ಹೊಳೆ ನರಸೀಪುರದವರೆಗೂ ಕೂಡ ಅಂತಿಮ ಯಾತ್ರೆ ಸಾಗುತ್ತೆ. ಮಾರ್ಗ ಮಧ್ಯದಲ್ಲಿ ಅಂತಿಮ ದರ್ಶನಕ್ಕೂ ಅವಕಾಶವನ್ನ ಕಲ್ಪಿಸಲಾಗಿದೆ. ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕದಬಳ್ಳಿ ಕ್ರಾಸ್, ಹಿರೇಸಾವೆ, ಚನ್ನರಾಯಪಟ್ಟಣ, ಎಲೆಯೂರು, ಶಾಂತಿಗ್ರಾಮ, ಎನ್ಆರ್ ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತೆ. ಸಂಜೆ ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸವನ್ನ ತಲುಪಲಿದೆ. ದೇವೇಗೌಡರನ್ನ ಗಮನಿಸ್ತಾ ಇದ್ದೀರಿ. ಪಾರ್ಥಿವದ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಪತ್ನಿಯನ್ನ ನೆನೆದು 7 ದಶಕಕ್ಕೂ ಅಧಿಕ ಕಾಲ ಜೊತೆಗಿದ್ದಂತಹ ಅಜೀವವನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕಣ್ಣೆದುರಿನಲ್ಲೇ ಪತ್ನಿ ಜೀವ ಬಿಟ್ಟು ಪತ್ನಿ ಚೆನ್ನಮ್ಮ ಅವರ ಕೊನೆಯ ಆಸೆಯಾಗಿ ತಾನು ಮುತ್ತೈದೆಯಾಗಿ ಕೊನೆ ಹೆಸರಾಗಿ ಎಳಿಬೇಕು ಅಂತ ಅದೇ ರೀತಿಯಾಗಿ ವಿಧಿವಶರಾಗಿದ್ದಾರೆ. ಪಾರ್ಥಿವವನ್ನ ತೆಗೆದುಕೊಂಡು ಬರಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯ ಇದು. ರಾಷ್ಟ್ರ ಧ್ವಜವನ್ನ ಹೊದಿಸಿ ಚೆನ್ನಮ್ಮರಿಗೆ ಗೌರವವನ್ನ ಸಲ್ಲಿಸಲಾಗಿದೆ. ಅದೇ ರೀತಿಯಾಗಿ ಈಗ ಪಾರ್ಥಿವವನ್ನ ನಿವಾಸದಿಂದ ವಿಶೇಷ ವಾಹನಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಗಂಡನ ಮನೆಯಿಂದ ಹೊರಟಿದೆ ಚೆನ್ನಮ್ಮ ಅವರ ಪಾರ್ಥಿವ. ಪದ್ಮನಾಭನಗರದಿಂದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರೋದು. ಚೆನ್ನಮ್ಮ ಅವರ ಪಾರ್ಥಿವವನ್ನ ವಿಶೇಷ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಕುಟುಂಬಸ್ಥರೆಲ್ಲರೂ ಸೇರ್ಕೊಂಡು ಪಾರ್ಥಿವಕ್ಕೆ ಅಂತಿಮ ಪೂಜೆಯನ್ನ ಮಾಡಿದ್ರು. ದೇವೇಗೌಡರು ಹೂ ಮುಡಿಸಿ ಹಣೆಗೆ ಕುಂಕುಮವನ್ನ ಹಚ್ಚಿ ಆರತಿಯನ್ನ ಮಾಡಿದ್ರು. ಕೊನೆಯ ಪೂಜೆಯ ಬಳಿಕ ಪಾರ್ಥಿವ ಹೊಳೆ ನರಸೀಪುರದತ್ತ ಈಗ ಸಾಗ್ತಾ ಇದೆ. ರಸ್ತೆ ಮಾರ್ಗವಾಗಿ ವಿಶೇಷ ವಾಹನದಲ್ಲಿ ಪಾರ್ಥಿವವನ್ನ ಕೊಂಡೊಯ್ಯಲಾಗ್ತಾ ಇದೆ. ಚೆನ್ನಮ್ಮ ಅವರ ಮಗಳು ಕೂಡ ಇದ್ದಾರೆ. ದೃಶ್ಯದಲ್ಲ ನೋಡ್ತಾ ಇದ್ದೀವಿ. ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಪಾರ್ಥಿವದ ಜೊತೆಗೇನೆ
ಮಾರ್ಗವಾಗಿ ಸಾಗಲಿರುವಂತಹ ಅಂತಿಮ ಯಾತ್ರೆ. ಈ ಅಂತಿಮ ಯಾತ್ರೆಯಲ್ಲಿ ಹಲವು ಕಡೆಗಳಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಪದ್ಮನಾಭನಗರ ನಿವಾಸದಿಂದ ಅಂತಿಮ ಯಾತ್ರೆ ಹೊರಟಿದೆ ಹೊಳೆನರಸೀಪುರಕ್ಕೆ. ದಕ್ಷಿಣ ಭಾರತದ ಏಕೈಕ ಪ್ರಧಾನಿಯಾಗಿದ್ದಂಥವರು ಎಚ್ ಡಿ ದೇವೇಗೌಡ ಅವರ ಧರ್ಮ ಪತ್ನಿ ಚೆನ್ನಮ್ಮ ದೇವೇಗೌಡ ನಿನ್ನೆ ಹೃದಯಾಘಾತದಿಂದಾಗಿ ವಿಧಿವಶರಾದರು. ಕಳೆದ 1 ವರ್ಷದಿಂದಲೂ ಕೂಡ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚೆನ್ನಮ್ಮ. ಆದರೆ ಕಳೆದ 4 ದಿನದಿಂದಲೂ ಕೂಡ ಸಮಸ್ಯೆ ಜಾಸ್ತಿಯಾಗಿ ಆಸ್ಪತ್ರೆಯನ್ನ ಸೇರಿದರು. ನಿನ್ನೆ ಸಂಜೆಯ ವೇಳೆಗೆ ಪತಿ ದೇವೇಗೌಡರ ಕಣ್ಣೆದುರಿನಲ್ಲೇ ಪ್ರಾಣ ಬಿಟ್ಟರು. ಮುತ್ತೈದೆಯಾಗಿ ಸಾಯಬೇಕು ಅನ್ನೋದು ಅವರ ಕಡೆಯ ಆಸೆಯಾಗಿತ್ತು. ಆ ಆಸೆ ಪ್ರಕಾರವೇ ಕೊನೆಯುಸಿರೆಳೆದಿದ್ದಾರೆ. ಶ್ರೀಮಂತ ಕುಟುಂಬದಿಂದ ಜನಿಸಿ ಬಂದಂತಹ ಚೆನ್ನಮ್ಮ, ಆದರೆ ಚೂರು ಕೂಡ ಅಹಂಕಾರ ಇಲ್ಲದೆ ಸರಳ ಸಜ್ಜನಿಕೆಯ ಹೆಣ್ಮಗಳಾಗಿತ್ತು. ಮನೆಗೆ ಯಾರೇ ಬಂದರೂ ಕೂಡ ಸತ್ಕಾರ ಮಾಡದೆ ಕಳಿಸ್ತಾ ಇರಲಿಲ್ಲ. ನಿವಾಸದಲ್ಲಿ ಪಾರ್ಥಿವದ ಮುಂದೆ ದೇವೇಗೌಡರು ಕಣ್ಣೀರು ಹಾಕಿದಂತಹ ಸಂದರ್ಭ ಆ ಕ್ಷಣ ನೋಡ್ತಾ ಇದ್ರು. ಗಂಡ ಹೆಂಡತಿ ಅಂತಂದ್ರೆ ದೇವೇಗೌಡ ಹಾಗೂ ಚೆನ್ನಮ್ಮ ಅವರ ತರ ಇರಬೇಕು ಅನ್ನುವಂಥದ್ದನ್ನ ಜನ ಮಾತನಾಡ್ತಾರೆ. 7 ದಶಕಕ್ಕೂ ಅಧಿಕ ಕಾಲ ಜೊತೆಗಿದ್ದಂಥವ್ರು. ದೇವೇಗೌಡರ ಬೆನ್ನೆಲುಬು ಚೆನ್ನಮ್ಮ, ತ್ಯಾಗಮಯಿ. ಎಂಥದ್ದೇ ಸಂದರ್ಭ ಗಟ್ಟಿಯಾಗಿ ಜೊತೆಗೆ ನಿಂತಂಥವ್ರು ಪತ್ನಿ ಚೆನ್ನಮ್ಮ. ಹಾಗಾಗಿನೇ ದೇವೇಗೌಡರು ಚೆನ್ನಮ್ಮರನ್ನ ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂತಿಮ ಯಾತ್ರೆ ಸಾಗ್ತಾ ಇದೆ ಹೊಳೆನರಸೀಪುರದತ್ತ. ಹೂವಿನಿಂದ ಅಲಂಕಾರಗೊಂಡಂತಹ ವಿಶೇಷ ವಾಹನ ಪದ್ಮನಾಭನಗರದಿಂದ ಹೊಳೆನರಸೀಪುರದತ್ತ ಯಾತ್ರೆ ಸಾಗ್ತಾ ಇದೆ. ಅದಕ್ಕೂ ಮುನ್ನ ಕುಟುಂಬಸ್ಥರು ಪಾರ್ಥಿವಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಎಲ್ಲರೂ ಕೂಡ ದೇವೇಗೌಡರಿಗೆ ಧೈರ್ಯವನ್ನ ಹೇಳ್ತಾ ಇದ್ದಾರೆ. ತುಂಬಾ ಭಾವುಕರಾಗಿದ್ದಾರೆ ದೇವೇಗೌಡರು. ಧೈರ್ಯ ತುಂಬುತ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ. ಗಂಡನ ಮನೆಯಿಂದ ಹೊರಟಿದೆ ಚೆನ್ನಮ್ಮ ಅವರ ಪಾರ್ಥಿವ ಮಗನ ನಿವಾಸದತ್ತ. ರಾಷ್ಟ್ರಧ್ವಜವನ್ನ ಹೊದಿಸಿ ಚೆನ್ನಮ್ಮರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ. ನಿನ್ನೆ ಸಂಜೆಯಿಂದಲೂ ಇಲ್ಲಿಯವರೆಗೂ ದೇವೇಗೌಡರ ನಿವಾಸದಲ್ಲಿಯೇ ಪಾರ್ಥಿವವನ್ನ ಇಡಲಾಗಿತ್ತು. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ವಿಶೇಷ ವಾಹನದಲ್ಲಿ ಚೆನ್ನಮ್ಮ ಅವರ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅಮ್ಮನ ಜೊತೆಗೇನೆ ಸಾಕ್ತಾ ಇದ್ದಾರೆ ವಾಹನದಲ್ಲಿ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು, ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ ಪತ್ನಿಯನ್ನ ಜೊತೆಗಿದ್ದಂತಹ ಜೀವವನ್ನ ನೆನೆದು. ಮತ್ತೊಂದು ಕಡೆ ಅಂತಿಮ ಯಾತ್ರೆ ಇನ್ನೇನು ಶುರುವಾಗುತ್ತೆ. ಆ ವಿಶೇಷ ವಾಹನದಲ್ಲಿ ಚೆನ್ನಮ್ಮ ಅವರ ಮುಕ್ಕಾಲು ಭಾಗ ಕುಟುಂಬದ ಸದಸ್ಯರಿದ್ದಾರೆ. ಕುಮಾರಸ್ವಾಮಿ ಅವರಿದ್ದಾರೆ,
ಚೆನ್ನಮ್ಮ ಅವರ ಪುತ್ರಿ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ, ಮೊಮ್ಮಕ್ಕಳಿದ್ದಾರೆ. ಇದೇ ವಾಹನದ ಜೊತೆ ಅವರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ಯಾತ್ರೆ ಈಗಷ್ಟೇ ಹೊರಡ್ತಾ ಇದೆ. ರಸ್ತೆ ಮಾರ್ಗವಾಗಿ ಸಾಗ್ತಾ ಇರುವಂತಹ ಯಾತ್ರೆ. ರಸ್ತೆಯುದ್ದಕ್ಕೂ ಕೂಡ ಹಲವು ಕಡೆಗಳಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕುಟುಂಬಸ್ಥರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.